ಬುದ್ಧಿವಂತರು ಇದ್ದಾರೆ ಇಲ್ಲಿ, ನಾವು ನೋಡಿ ಬರೀ ತರ್ಲೆ ಮಾಡಕ್ ಬರ್ತೀವಿ ಅಂತ ಹೇಳ್ತಾರೆ. ಇಮ್ತಿಯಾಜ್ ಬ್ರದರ್, ಹಾಗ್ಯಾಕ್ ಅನ್ಕೋತೀರಿ? ಒಂದು ಮನೆ ಅಂದ್ಮೇಲೆ ಸ್ಟ್ರಿಕ್ಟ್ ಆಗಿ ಮಾತಾಡೋ ಯಜಮಾನನು ಇರ್ಬೇಕಂತೆ, ತರ್ಲೆ ಮಾಡೋ ಅಣ್ಣ ತಮ್ಮಂದ್ರು ಇರ್ಬೇಕಂತೆ, ಕೀಟ್ಲೆ ಮಾಡೋ ಅಕ್ಕ ತಂಗಿಯರು ಇರ್ಬೇಕಂತೆ, ಇದೆಲ್ಲ ಇರ್ಬೇಕಲ್ವಾ? ಹಾಗಾಗಿ ಅಷ್ಟು ತುಂಬಾ ಚೆನ್ನಾಗಿ ಮಾತುಗಳನ್ನ ಮಾತಾಡ್ಬೇಕು. ಇರ್ಲಿ ಪರವಾಗಿಲ್ಲ, ನಿಮ್ಗೆ ಗೊತ್ತಿರೋದು ಒಂದೆರಡು ಲೈನನ್ನ ಶಿಕ್ಷಣದ ಬಗ್ಗೆ ನೀವು ಸಹ ಮಾತಾಡಿ, ಓಕೆನಾ? ಅಯ್ಯೋ ರಾಘವೇಂದ್ರ, ವಿಶಾಲಣ್ಣ ಅಂತ ಅಂತ ವಿಚಿತ್ರ ಅಲ್ವಾ ಮಾತುಕತೆಗಳು. ಮಾತಾಡಿ, ಹಾಗೆ ಟುಗೆದರ್ ಜಾಯ್ನ್ ಆಗಿ, ಯಾರಾದ್ರೂ ಜಾಯ್ನ್ ಆಗ್ಬೋದು, ಕಮ್ಯುನಿಟಿಲಿ ಪೋಸ್ಟ್ ಇದೆ. ಯಾರೆಲ್ಲ ಹೈಡಲ್ ಇದ್ದೀರಾ, ನೇರ ಪ್ರಸಾರಕ್ಕೆ ಸ್ವಾಗತ. ಹಾಗೆ ಮಾತಾಡಿ. ಒಂದು ಚಿಕ್ಕ ಗಿಡವನ್ನು ನೋಡಿದ ತಕ್ಷಣ ಅದು ಎಷ್ಟು ದೊಡ್ಡ ಮರವಾಗುತ್ತದೆ ಎಂದು ಯಾರು ಹೇಳಲು ಸಾಧ್ಯವಿಲ್ಲ. ಹಾಗೆಯೇ ಒಂದು ಚಿಕ್ಕ ಮಗುವನ್ನು ಕೆಲವು ಪ್ರಶ್ನೆ ಕೇಳಿ ಅದರ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಅಳೆಯಲು ಸಾಧ್ಯವಿಲ್ಲ. ಹೌದು, 100% ನಿಜ ಜಯಂತ್ ಸರ್, ಅಲ್ವಾ? ಒಂದ್ ಮಗುನ ಒಂದು ಶೀಟ್ ಹಾಳೆಲಿ ನಾವು ಅದು ಹೀಗೆ ಅದು ಹಾಗೆ ಆ ಮಗು ಅಂತ ಹೇಳಕ್ ಸಾಧ್ಯ ಇಲ್ಲ. ಹಾಗೆ ಒಂದ್ ಮಗು ಫೇಲ್ ಆದ ತಕ್ಷಣ ದಡ್ಡ ಅಂತಾನೆ ಹೇಳ್ಬಾರ್ದು ನಾವು. ಆ ಮಗುಗೆ ಬೇರೆ ಒಂದು ಟ್ಯಾಲೆಂಟ್ ಇರಬಹುದಲ್ಲ, ಡ್ರಾಯಿಂಗ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಅಥವಾ ಯಾವ್ದೋ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಆ ಮಗುಗೆ ಆಸಕ್ತಿ ಇರುತ್ತೆ. ನಾವು ಮಗುನ ಅದ್ರಲ್ಲಿ ಟ್ರೈನ್ ಅಪ್ ಮಾಡ್ಬೋದು ಅಲ್ವಾ? ಮತ್ ಯಾಕೆ ನಾವು ಗೊತ್ತಿರೋ ವಿಷಯಕ್ಕೆ ಅವ್ರನ್ನ ತಲೆ ತಿನ್ಬೇಕು ಮಕ್ಕಳನ್ನ? ಇರ್ತಾರೆ ಬಿಡಿ ಕಂದ, ಕೆಲವೊಂದು ದರಿದ್ರಗಳು ಬರ್ತಾ ಇರ್ತವೆ, ಅವಕ್ಕೆ ತಲೆ ಕೆಡ್ಸ್ಕೋಬಾರ್ದು ನಾವು. ಅವು ತಾವ್ ಹಾಗಿರ್ತವೆ, ಇನ್ನೊಬ್ರಿಗ್ ಮಾತಾಡ್ತವೆ, ಯಾಕಂದ್ರೆ ಅವ್ರ ಜಾಯಮಾನ ಇರುತ್ತಲ್ವಾ, ಕೆಟ್ಟ ಜಾಯಮಾನದ್ದವು. ಮಕ್ಕಳು ಪರೀಕ್ಷೆಗಾಗಿ ಹುಟ್ಟಿಲ್ಲ, ಅವರು ಕಲಿಯಲು, ಬೆಳೆಯಲು ಮತ್ತು ತಮ್ಮ ಪ್ರತಿಭೆಯನ್ನು ತೋರಿಸಲು ಹುಟ್ಟಿದ್ದಾರೆ. ಶಾಲೆಗಳು ಮಕ್ಕಳಲ್ಲಿ ಅಡಗಿರುವ ಮಕ್ಕಳು ಪರೀಕ್ಷೆಗಾಗಿ ಹುಟ್ಟಿಲ್ಲ, ಅವರು ಕಲಿಯಲು, ಬೆಳೆಯಲು ಮತ್ತು ತಮ್ಮ ಪ್ರತಿಭೆಯನ್ನು ತೋರಿಸಲು ಹುಟ್ಟಿದ್ದಾರೆ. ಶಾಲೆಗಳು ಮಕ್ಕಳಲ್ಲಿ ಅಡಗಿರುವ ಸಾಮರ್ಥ್ಯವನ್ನು ಗುರುತಿಸಿ ಬೆಳೆಸಬೇಕು ಅಂತ ಹೇಳ್ತಾ ಇದ್ದಾರೆ ನಮ್ ಜಯಂತ್ ಸರ್. ಹಾಗೆ ನಮ್ಮ ವಿಶ್ವಣ್ಣ ಹೇಳ್ತಾ ಇದ್ದಾರೆ, ಶಾಲೆ ಕಾಲೇಜುಗಳಿಗೆ ತಮ್ಮ ವ್ಯವಸ್ಥೆಯ ಹೆಸರನ್ನು ಪ್ರಚಾರ ಮಾಡಲು ಟ್ಯಾಪರ್ಸ್ ಬೇಕು. ರ್ಯಾಂಕ್ ಬಂದ ವಿದ್ಯಾರ್ಥಿಗಳ ಫೋಟೋಗಳನ್ನು ದೊಡ್ಡ ಫ್ಲೆಕ್ಸ್ ಬೋರ್ಡ್ಗಳಲ್ಲಿ, ಪತ್ರಿಕೆಗಳಲ್ಲಿ ಹಾಕಿಕೊಂಡರೆ ಮುಂದಿನ ವರ್ಷ ಅವರ ಸಂಸ್ಥೆಗೆ ಒಬ್ಬ ಮಗು ಇಂದು ನಾಚಿಕೆ ಸ್ವಭಾವದನಾಗಿರಬಹುದು, ಆದರೆ ನಾಳೆ ಅದೇ ಮಗು ದೊಡ್ಡ ವಿಜ್ಞಾನಿ, ಶಿಕ್ಷಕ, ಕಲಾವಿದ ಅಥವಾ ನಾಯಕನಾಗಬಹುದು. ಆದ್ದರಿಂದ ಮಕ್ಕಳನ್ನು ಹೋಲಿಕೆ ಮಾಡುವುದಕ್ಕಿಂತ ಪ್ರೋತ್ಸಾಹಿಸುವುದು ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ವಿಶ್ವನ ಹೇಳ್ತಿದ್ರೆ, ಹೆಚ್ಚು ಅಡ್ಮಿಷನ್ ಆಗುತ್ತದೆ, ಹಾಗಾಗಿ ಸಂಸ್ಥೆಗಳು ತಮಗೆ ಲಾಭ ತಂದುಕೊಡುವ ಓಡುವ ಕುದುರೆಗಳ ಮೇಲೆ ಮಾತ್ರ ಹೂಡಿಕೆ ಮಾಡುತ್ತವೆ. ಹೌದು, ಕರೆಕ್ಟ್ ವಿಶ್ವಣ್ಣ, ಅದೇನೋ ನಿಜ. ಈ ಒಂಥರ ರೇಸ್ ಇದ್ದಂಗಲ್ವಾ, ಹಾಗ್ ಮಾಡ್ತಾರೆ ಮಕ್ಕಳನ್ನ. ಈ ರೇಸಲ್ಲಿ ಓಡೋ ಕುದುರೆಗಳಿಗೆ ಹೇಗೆ ಬೆಡ್ ಕಟ್ತಾರೋ ಹಂಗೆ ಬೆಡ್ ಕಟ್ಟೋದಾಗುತ್ತೆ. ಗಾಡಿಲಿ ಇದ್ದೀನಿ. ಓಕೆ 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 ಪುಣಿಕ, ಹುಷಾರು. ನಮ್ಮ ಇಮ್ತಿಯಾಜ್ ಬ್ರದರ್ ಹೇಳ್ತಿದ್ರೆ, ಆದ್ರೆ ನಮ್ಮ ಶಿಕ್ಷಣ ಸಂಸ್ಥೆ ಹಾಗೆ ಮಾಡೋದಿಲ್ವಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ನಮ್ಮಕ್ಕ ಬಂದ್ರು ನಿಮ್ಮಕ್ಕ ಗಾಡಿಲಿದ್ದಾರೆ. ಅಡ್ಬಿದ್ದೆ ಕಣಕೋ ಅಂತವ್ರೆ. ಮಕ್ಕಳ ಪ್ರತಿಭೆಯನ್ನು ಇಂಟರ್ವ್ಯೂ ಅಳೆಯುವುದಿಲ್ಲ, ಸಮಯ ಅಳೆಯುತ್ತದೆ. ಪ್ರತಿ ಮಗುವು ಒಂದು ಪುಸ್ತಕದಂತೆ ಅದನ್ನು ಓದಿದಾಗ ಅದರ ವಿಶೇಷತೆ ತಿಳಿಯುತ್ತದೆ. ಮಕ್ಕಳಿಗೆ ಒತ್ತಡ ಬೇಡ, ಅವಕಾಶ ಬೇಕು ಅಂತ ಹೇಳ್ತಿದ್ದಾರೆ. ಹಾಗೆ ಮಕ್ಕಳನ್ನು ಪ್ರಶ್ನೆಗಳಿಂದ ಪರೀಕ್ಷಿಸುವುದಕ್ಕಿಂತ ಪ್ರೀತಿಯಿಂದ ಬೆಳೆಸೋಣ, ಅವರಲ್ಲಿ ಭಯವಿಲ್ಲ, ಆತ್ಮವಿಶ್ವಾಸ ತುಂಬೋಣ, ಏಕೆಂದರೆ ಪ್ರತಿಯೊಂದು ಮಗುವಿನಲ್ಲೂ ಒಂದು ಅದ್ಭುತ ಭವಿಷ್ಯ ಅಡಗಿದೆ ಅಂತ ಹೇಳ್ತಿದ್ದಾರೆ. ನಮಸ್ತೆ ಪೂರ್ಣಿಮಕ್ಕೋ, ಮೊದಲು ಹುಷಾರಾಗಿ ಮನೆಗೆ ಹೋಗಿ ಆಮೇಲೆ ಕಮೆಂಟ್ ಮಾಡಿ ಅಕ್ಕ ಅಂತ ಕೆಂಪದಿ 2 ಟೊಮೆಟೊ ಕಳಿಸಿದ್ದಾನೆ. ಹೌದು ಹೌದು, ಹುಷಾರಾಗಿ ಹೋಗಿ ಆಮೇಲೆ ನಮಗೆಲ್ಲ ನಿಧಾನವಾಗಿ
ಮೆಸೇಜ್ ಮಾಡಂತ್ರು.